ಸಜ್ಜನಿಕೆಗೆ, ದೇಶಕ್ಕೆ, ಧರ್ಮಕ್ಕೆ ವಾಯ್ಸ್ ಔಟ್ ಮಾಡಬೇಕು, ನಿಲ್ಲಬೇಕು ನಾವು. ಅದನ್ನು ತುಂಬ ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ನಾವು. ಒಟ್ಟಿನಲ್ಲಿ ಯಾವಾಗ ಸಮಾಜ ಆ ಥರ ದುರ್ಬಲವಾಗುತ್ತೋ, ಕ್ಷಾತ್ರಹೀನವಾಗುತ್ತೋ, ಅಧರ್ಮವನ್ನು ಎದುರಿಸೋ ಧೈರ್ಯವನ್ನು ಅಥವಾ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೋ, ತಂತ್ರವನ್ನು ಕಳ್ಕೊಂಡ್ಬಿಡುತ್ತೋ, ಆಗ ಜಗನ್ಮಾತೆಯೇ ಬರಬೇಕಾಗತ್ತೆ. ಆವಾಗ ಅವಳು ಅವತಾರವೆತ್ತಿ ಬರ್ತಾಳೆ, ನಾನಾ ರೂಪಗಳಲ್ಲಿ ಬರ್ತಾಳೆ, ಹಿಂದೆ ಬಂದಿದ್ಲು. ಅದನ್ನೆಲ್ಲ ನಾವು ಸ್ಮರಿಸೋದಕ್ಕಾಗಿ ನವರಾತ್ರವನ್ನು ಮಾಡ್ತೀವಿ. ಈ ನಮ್ಮ ಹಬ್ಬಗಳೆಲ್ಲ ಆಯಾ ಒಂದು ಋತುವಿಗೆ ಸಂಬಂಧಪಟ್ಟಿದ್ದು. ವಸಂತೋತ್ಸವ ಅಂತ ಯಾವ್ದು ಬರುತ್ತೆ, ನಮ್ಮಲ್ಲಿ 2 ನವರಾತ್ರಿ ಇದೆ ಆ್ಯಕ್ಚುಲಿ, ವಸಂತ ನವರಾತ್ರ ಮತ್ತು ಶರನ್ನವರಾತ್ರ ಅಂತ. ಯುಗಾದಿಯಿಂದ ಪ್ರಾರಂಭವಾಗಿ 9 ದಿನ ವಸಂತ ನವರಾತ್ರೋತ್ಸವ ಅಂತ ಮಾಡ್ತೀವಿ. ಹಂಪೆಲೆಲ್ಲ ಬಹಳ ಗ್ರ್ಯಾಂಡಾಗಿ ನಡೀತಿತ್ತು. ಇವತ್ತಿಗೂ ಕೂಡ ಸುಮಾರು ಕಡೆ ಚೈತ್ರ ರಥೋತ್ಸವಗಳು ಅದು ಇಲ್ಲ ಸುಮಾರು ಕಡೆ ನಡೆಯುತ್ತವೆ, ರಾಮೋತ್ಸವ, ಸಂಗೀತೋತ್ಸವ ಎಲ್ಲ. ಹಿಂದೆ ಎಲ್ಲ ರಾಜರ ಪೋಷಣೆ, ರಾಜರು ಅಂದರೆ ಆವಾಗ ಈ ಥರ ಯಾರೋ ಓಟು ತೊಗೊಂಡ್ಬಿಟ್ಟು ಧರ್ಮ ವಿರೋಧಿಗಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಧರ್ಮಕ್ಕೆ ಚ್ಯುತಿ ತರುವಂಥ ಸ್ವಾರ್ಥಿ ಸರ್ಕಾರಗಳೆಲ್ಲ ಇರಲಿಲ್ಲ ಆಗ. ರಾಜ ಅಂದರೆ ಧರ್ಮರಕ್ಷಕ, ಅವನು ಜನರನ್ನೂ ರಕ್ಷಿಸಬೇಕು, ಅರ್ಥವ್ಯವಸ್ಥೆಯನ್ನೂ ರಕ್ಷಿಸಬೇಕು, ಧರ್ಮವನ್ನೂ ರಕ್ಷಿಸಬೇಕು. ಈ ನಾಡು ನುಡಿ ಸಂಸ್ಕೃತಿಗಳನ್ನು ರಕ್ಷಿಸೋದಕ್ಕಾಗಿ ರಾಜ ಬರ್ತಾ ಇದ್ದ. ಅದನ್ನೆಲ್ಲ ಭಕ್ಷಿಸ್ಬಿಟ್ಟು ಬೇರೆ ದೇಶಕ್ಕೆ ಮಾರೋ ಟೈಪ್ ಆಫ್ ಸ್ವಾರ್ಥಿಗಳು ಇರಲಿಲ್ಲ ಆವಾಗ. ಈಗ ಪ್ರಭುತ್ವದ ಹೆಸರಲ್ಲಿ ದುಷ್ಟರು ಬಂದು ಸೇರ್ಕೊಳ್ತಾ ಇದ್ದಾರೆ, ಹಿಂಗಾಗ್ತಾ ಇದೆ.